ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂಗ್ಲೆಂಡ್ ವಿರುದ್ಧದ ಸೇಡು ಕೂಡ ಭಾರತ ತೀರಿಸಿಕೊಂಡಿದೆ. 2022ರ ಸೇಡನ್ನು ತೀರಿಸಿಕೊಂಡು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಭಾರತ ತಂಡ. ಹಾಗಾದರೆ ಮ್ಯಾಚ್ನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಯಾರು ಕೊಟ್ಟರು, ಹಾಗೆಯೇ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಪಂದ್ಯದ ಆರಂಭದಲ್ಲಿ ಮಳೆಯಿಂದ ಸ್ವಲ್ಪ ಲೇಟ್ ಆಯಿತು. ಇದನ್ನು ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಇಂಗ್ಲೆಂಡ್ ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಳ್ತು. ಆದರೆ ರೋಹಿತ್ ಶರ್ಮಾ ಮಾತ್ರ ಟಾಸ್ ಗೆದ್ದರೂ ಕೂಡ ಬ್ಯಾಟಿಂಗ್ಗೆ ತಗೊಳ್ತಿದ್ವಿ ಅಂತ ಕಾನ್ಫಿಡೆಂಟಾಗಿ ಹೇಳಿಕೆ ಕೊಟ್ಟಿದ್ದರು. ಟಾಸ್ ಹೊತ್ತು ಬ್ಯಾಟಿಂಗ್ ಮಾಡಿದ ಇಂಡಿಯಾಕ್ಕೆ ಮತ್ತೊಮ್ಮೆ ಆರಂಭಿಕ ಆಘಾತವಾಯಿತು. ಒಂದು 6 ಹೊಡೆದು ಚೆನ್ನಾಗಿ ಕಾಣ್ತಿದ್ದ ವಿರಾಟ್ ಕೊಹ್ಲಿ ಬೋಲ್ಡ್ ಆಗಬೇಕಾಗಿ ಬಂತು. ಮತ್ತೊಮ್ಮೆ ಎಡವಿದ್ರು ಅಂತಲೇ ಹೇಳ್ಬೋದು. ಈ ಥರ ಬಿಗ್ ಮ್ಯಾಚ್ನಲ್ಲಿ T20 ವರ್ಲ್ಡ್ ಕಪ್ನಲ್ಲಿ ಇದೇ ಮೊದಲು ವಿರಾಟ್ ಕೊಹ್ಲಿ ಎಡವಿದ್ದು. ಸ್ವಲ್ಪ ಓವರ್ ಅಗ್ರೆಸಿವ್ ಅಪ್ರೋಚ್ ಸ್ವಲ್ಪ ಮುಳುವಾಗುತ್ತೆ ಅಂತಲೇ ಅನಿಸ್ತಾ ಇದೆ. ನೋಡೋಣ, ಫೈನಲ್ ಒಂದು ಮ್ಯಾಚ್ ಇದೆ, ಅದರಲ್ಲಿ ಹೇಗೆ ಆಡ್ತಾರೆ ಅಂತ. ಅವರು ಔಟಾದ ಬಳಿಕ ಬಂದ ಪಂತ್ ಕೂಡ ಚೆನ್ನಾಗಿ ಆಡಲಿಲ್ಲ. 5 ಓವರ್ 2 ಬಾಲ್ನಲ್ಲಿ 40 ರನ್ ಗಳಿಸಿ 2 ವಿಕೆಟನ್ನು ಕಳೆದುಕೊಂಡು ಕೊಂಚ ಸಂಕಷ್ಟದಲ್ಲಿತ್ತು ಟೀಮ್ ಇಂಡಿಯಾ ತಂಡ. ಈ ತಂಡಕ್ಕೆ ಮತ್ತೊಮ್ಮೆ ಆಸ್ಟ್ರೇಲಿಯಾ ಮ್ಯಾಚ್ನಂತೆ ರೋಹಿತ್ ಶರ್ಮಾ ನೆರವಾಗ್ತಾರೆ. ಅವರಿಗೆ ಸಾಥ್ ನೀಡೋದಕ್ಕೆ ಸೂರ್ಯಕುಮಾರ್ ಯಾದವ್ ಕೂಡ ಇರ್ತಾರೆ. ಈ ಜೋಡಿ 50ರ ಗಡಿ ದಾಟಿಸುವಷ್ಟರಲ್ಲೇ ಮತ್ತೊಮ್ಮೆ ಮಳೆ ಶುರುವಾಗುತ್ತೆ. ಮತ್ತೊಂದು ಬ್ರೇಕ್ ಸಿಗುತ್ತೆ. ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಮತ್ತೊಂದು ಬ್ರೇಕ್ ಸಿಗುತ್ತೆ. ಇದು ಸ್ವಲ್ಪ ಡಿಸಡ್ವಾಂಟೇಜ್ ಆಗ್ಬೋದು ಅನ್ನೋಷ್ಟರಲ್ಲಿ ಮಳೆ ಹೋಗುತ್ತೆ. ಮಳೆ ಹೋಗಿ ಪಿಚ್ ಇನ್ಸ್ಪೆಕ್ಷನ್ ಅದೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ. ಮತ್ತೆ ಪ್ಲೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ 5 ತಾಸು ಅಡಿಷ್ನಲ್ ಇರುತ್ತೆ. ಸೆಮಿಫೈನಲ್ ಆಗಿರೋದ್ರಿಂದ ಅವರ್ಸ್ ಕೂಡ ಲಾಸ್ಟ್ ಆಗಲ್ಲ. ಅದು ಬ್ರೇಕ್ ಆದ ಬಳಿಕ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಮತ್ತೊಮ್ಮೆ ಭಾರತ ಬ್ಯಾಟಿಂಗ್ ಮಾಡ್ತಾರೆ. ಈ ಜೋಡಿ 73 ರನ್ಗಳ ಅದ್ಭುತ ಜೊತೆ ಆಟವಾಡುತ್ತೆ. ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪಿಚ್ ಬ್ಯಾಟಿಂಗ್ ಅಷ್ಟೊಂದು ಸೂಟೇಬಲ್ ಇರಲಿಲ್ಲ. ಒಂದು ಬಾಲ್ ಲೋ ಬಂದಿದ್ರೆ ಮತ್ತೊಂದು ಬಾಲ್ ಹೈ ಆಗಿ ಹೋಗ್ತಾ ಇತ್ತು. ಅನ್ಇವನ್ ಬೌನ್ಸ್ ಇತ್ತು. ಆದರೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಸೂರ್ಯಕುಮಾರ್ ಮತ್ತು ರೋಹಿತ್ ಶರ್ಮಾ ಸಖತ್ ಬ್ಯಾಟಿಂಗ್ ಮಾಡಿದರು. ರೋಹಿತ್ ಶರ್ಮಾ ಹಾಫ್ ಸೆಂಚುರಿ ದಾಟ್ತಾರೆ. ಹಾಫ್ ಸೆಂಚುರಿ ದಾಟಿದ ಬಳಿಕ ಅವರು ಔಟ್ ಆಗ್ತಾರೆ. ಸೂರ್ಯಕುಮಾರ್ ಯಾದವ್ ಕೂಡ ಅವರ ಹಿಂದೆಯೇ 47 ರನ್ ಗಳಿಸಿ ಔಟ್ ಆಗ್ತಾರೆ. ಕೊನೆಯಲ್ಲಿ ಫಿನಿಶಿಂಗ್ ಜವಾಬ್ದಾರಿ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಮೇಲೆ ಬರುತ್ತೆ. ಅವರು ಸಖತ್ತಾಗಿಯೇ ಫಿನಿಶ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ 13 ಬಾಲ್ನಲ್ಲಿ 23 ರನ್ ಗಳಿಸಿ ಔಟ್ ಆಗ್ತಾರೆ. ಜಡೇಜಾ 9 ಬಾಲ್ನಲ್ಲಿ 17 ರನ್ ಗಳಿಸ್ತಾರೆ, ನಾಟ್ಔಟ್ ಆಗಿ ಉಳಿತಾರೆ. ಅಕ್ಷರ್ ಕೂಡ ಸಣ್ಣ ಕ್ಯಾಮಿಯೋ ಆಡ್ತಾರೆ, 6 ಬಾಲ್ನಲ್ಲಿ 10 ರನ್. ಇವರೆಲ್ಲರ ನೆರವಿನಿಂದ 171 ರನ್ಗಳ ಭರ್ಜರಿ ಮೊತ್ತ ಅಂತಲೇ ಹೇಳ್ತೀನಿ. ಯಾಕಂದರೆ ಅದು ತುಂಬಾ ಬಿಗ್ ಮೊತ್ತ. ಆ ಗ್ರೌಂಡ್ನಲ್ಲಿ ಸಖತ್ತಾಗಿ ಫಿನಿಶ್ ಮಾಡ್ರು ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ. 171 ಅಂದರೆ ಸಾಧಾರಣ ಮೊತ್ತನೇ ಇಲ್ಲ ಆ ಪಿಚ್ನಲ್ಲಿ. ಅದು ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು. ಆದರೂ ಕೂಡ ಜಾಸ್ ಬಟ್ಲರ್ ಒಳ್ಳೆ ಅಬ್ಬರದ ಬ್ಯಾಟಿಂಗ್ ಮಾಡ್ತಾಯಿದ್ರು. ಈ ಅಬ್ಬರದ ಬ್ಯಾಟಿಂಗ್ ಮಾಡ್ತಿದ್ದ ಜಾಸ್ ಬಟ್ಲರ್ ಅವರನ್ನ ಅಕ್ಷರ್ ಪಟೇಲ್ ಅವರ ಸ್ಪಿನ್ ಬಲೆಗೆ ಎತ್ತಾಕೊಂಡ್ರು. ನಂತರ ಫಿಲಿಪ್ ಸಾಲ್ಟ್ ಕೂಡ ಬುಮ್ರಾ ಅವರ ಸ್ಲೋವರ್ ಬಾಲ್ ಗೊತ್ತಾಗ್ದೇ ಬೋಲ್ಡ್ ಆಗ್ತಾರೆ. ಅದನ್ನೇ ಬ್ರಿಲಿಯನ್ಸ್ ಆಫ್ ಬುಮ್ರಾ ಅನ್ನೋದು. ಮೊಯಿನ್ ಅಲಿ ಕೂಡ ಅಕ್ಷರ್ ಪಟೇಲ್ ಅವ್ರಿಗೆ ಔಟ್ ಆಗ್ತಾರೆ. ಅದಾದ ಬಳಿಕ ಬಂದ ಬೇಸ್ಟೋ ಅವರು ಕೂಡ ಅಕ್ಷರ್ ಪಟೇಲ್ ಅವ್ರಿಗೆ ಔಟ್ ಆಗ್ತಾರೆ. ಚಿಂದಿಗೆ ಬಾಲಿಂಗ್ ಅಂತ ಹೇಳ್ಬೋದು ಅಕ್ಷರ್ ಪಟೇಲ್ ಅವ್ರದ್ದು. ಅಕ್ಷರ್ ಪಟೇಲ್ ಅವರು ಒಂದು ಕಡೆ ಬೌಲಿಂಗನ್ನು ಸಕ್ಸಸ್ಫುಲ್ಲಾಗಿ ಇದು ಮಾಡ್ತಾಯಿದ್ರೆ ಅವರಿಗೆ ಕುಲ್ದೀಪ್ ಯಾದವ್ ಕೂಡ ಸಾಥ್ ನೀಡ್ತಾರೆ. ಹ್ಯಾರಿ ಬ್ರೂಕ್ ಅವರನ್ನು ಬೋಲ್ಡ್ ಮಾಡ್ತಾರೆ. ಹಾಗೆಯೇ ಸ್ಯಾಮ್ ಕರನ್ ಅವರು ಕೂಡ ಕುಲ್ದೀಪ್ ಯಾದವ್ LBW ಬಲೆಗೆ ಬೀಳ್ತಾರೆ. ಹೀಗೆ ಲಿವಿಂಗ್ಸ್ಟನ್ ಅವರು ರನ್ಔಟ್ ಆಗ್ತಾರೆ. ಅದು ಕೂಡ ಒಂದು ಬ್ರಿಲಿಯಂಟ್ ರನ್ಔಟ್. ಇಂಡಿಯಾ ಫೀಲ್ಡಿಂಗ್ ಮೆಚ್ಚಲೇಬೇಕು. ಕ್ರಿಸ್ ಜೋರ್ಡನ್ ಅವರು ಕೂಡ ಕುಲ್ದೀಪ್ ಯಾದವ್ ಅವ್ರಿಗೆ ಔಟ್ ಆಗ್ತಾರೆ. ಕೊನೆಯಲ್ಲಿ ಜೋಫ್ರಾ ಆರ್ಚರ್ ಕೊಂಚ ಬ್ಯಾಟಿಂಗ್ನಲ್ಲಿ 1 4 ಮತ್ತು 2 ಸಿಕ್ಸರ್ ಸಹಿತ 21 ರನ್ ಗಳಿಸ್ತಾರೆ. ಅವರನ್ನು ಕೊನೆಗೆ ಜಸ್ಪ್ರೀತ್ ಬುಮ್ರಾ ಅವರೇ LBW ಮಾಡ್ತಾರೆ. ಆದಿಲ್ ರಶೀದ್ ಕೂಡ ರನ್ಔಟ್ ಆಗ್ತಾರೆ. ಇಂಡಿಯಾ ಫೀಲ್ಡಿಂಗ್ಗೆ ಬ್ರಿಲಿಯನ್ಸ್ ಕೊಡಲೇಬೇಕು. ಬ್ಯಾಟಿಂಗ್, ಬಾಲಿಂಗ್, ಫೀಲ್ಡಿಂಗ್ ಮೂರರಲ್ಲೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಇಂಡಿಯಾ. ಇದರೊಂದಿಗೆ ಕಂಫರ್ಟೇಬಲ್ ಆಗಿ 68 ರನ್ಗಳ ವಿಕ್ಟರಿನ ಗಳಿಸ್ತಾರೆ. ಇಂಗ್ಲೆಂಡ್ 103ಕ್ಕೆ ಆಲ್ಔಟ್ ಆಗ್ತಾರೆ. 2022ರ ವರ್ಲ್ಡ್ ಕಪ್ ತಮಗೆ ನೆನಪಿರಬೇಕು. 10 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದ್ದರು ಇಂಗ್ಲೆಂಡ್. ಅದರ ಸೇಡನ್ನು ಇವಾಗ 10 ವಿಕೆಟ್ ತೆಗೆದುಕೊಳ್ಳುವ ಮೂಲಕ ತೀರಿಸಿಕೊಂಡಿದ್ದಾರೆ. ಇವಾಗ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಒಂದೇ ಹೆಜ್ಜೆ ಬಾಕಿ ಇರೋದು. ಗೆದ್ದು ಬನ್ನಿ ಇಂಡಿಯಾ ಅಂತ ಆಶಿಸೋಣ.